ಅನಿಸ್ತು. ಕುವೆಂಪುರವರು ಒಂದು ಗಣೇಶನ ಮೇಲೆ ಒಂದು ಗೀತೆಯನ್ನು ಬರೆದಿದ್ದಾರೆ. ಅದನ್ನು ಸಹ ನನಗೆ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ರು, ನಮ್ಮ ಮೇಡಮು. ಅದನ್ನ ಸ್ವಲ್ಪ ಕ್ಲಾಸಿಕಲ್ ಆಗಿ ಮಾಡಿಕೊಂಡು ನಾನು ಏನಂದ್ರೆ ಅದು ಗಣೇಶನ ಮೇಲೆ ಇರ್ತಕ್ಕಂಥ ಅದು ಕೃತಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಚೂರು ಅದನ್ನ ನಿಮಗೆ ಹಾಡು ತೋರಿಸಿ ನಾನು. ಸಿದ್ಧಿ ಗಣೇಶ ಬುದ್ಧಿ ಗಣೇಶ, ಸಿದ್ಧಿ ಗಣೇಶ ಬುದ್ಧಿ ಗಣೇಶ, ಬಾರಾದಡೆ ಗಣೇಶ ದೇವಕುಮಾರ, ಸಿದ್ಧಿ ಗಣೇಶ ಬುದ್ಧಿ ಗಣೇಶ, ಬಾರಾ ಗಣೇಶ ದೇವಕುಮಾರ, ಸಿದ್ಧಿ ಗಣೇಶ ಬುದ್ಧಿ ಗಣೇಶ. ವಿದ್ಯಾರ್ಥಿಯ ಸಖ ಹೇ ವಿದ್ಯಾ ಸುಖ, ವಿದ್ಯಾರ್ಥಿಯ ಸಖ ಹೇ ವಿದ್ಯಾ ಸುಖ, ವಿದ್ಯಾರ್ಥಿಯ ಸಖ ಹೇ ವಿದ್ಯಾ ಸುಖ, ಬಾರ ನಿಭಗಕ್ಕೆ ಬಾರ, ಬಾರ ನಿಭಗಕ್ಕೆ ಬಾರ, ಬಾರ ಸಿದ್ಧಿ ಗಣೇಶ ಬುದ್ಧಿ ಗಣೇಶ. ಗೌರಿಯ ಹಣೆಯ ಕುಂಕುಮವತಿಗೆ ಇಪಮುಖ ಕಮಲವ ತೋರ, ಗೌರಿಯ ಹಣೆಯ ಕುಂಕುಮವತಿಗೆ ಇಪಮುಖ ಕಮಲವ ತೋರ, ಬ್ರಹ್ಮಚರ್ಯತ ಸಮೋಯಮ ಸಂಭವ, ಬ್ರಹ್ಮಚರ್ಯತ ಸಂಯಮ ಸಂಭವ, ವಿದ್ಯುತ್ತೇಜವ ಬಾರ, ಬ್ರಹ್ಮಚರ್ಯತ ಸಂಯಮ ಸಂಭವ, ವಿದ್ಯುತ್ತೇಜವ ಬಾರ, ಬಾರ ಸಿದ್ಧಿ ಗಣೇಶ ಬುದ್ಧಿ ಗಣೇಶ, ಬಾರ ಗಣೇಶ ದೇವಕುಮಾರ, ಸಿದ್ಧಿ ಗಣೇಶ ಬುದ್ಧಿ ಗಣೇಶ, ಸಿದ್ಧಿ ಗಣೇಶ ಬುದ್ಧಿ ಗಣೇಶ, ಗಣೇಶ ಗಣೇಶ. ತುಂಬಾ ಚೆನ್ನಾಗಿತ್ತು. ಕುವೆಂಪುರವರು ತುಂಬಾ ಸೊಗಸಾಗಿ ರಚನೆ, ಶಾಸ್ತ್ರೀಯಕ್ಕೆ ಅದನ್ನ, ಹೌದು. ಏನಂದ್ರೆ ಇದು ಭಾವಗೀತೆ ರೂಪದಲ್ಲಿ ಇರೋದನ್ನ ಸ್ವಲ್ಪ ಅದಕ್ಕೆ ಹಂಸಧ್ವನಿ ರಾಗದಲ್ಲಿ ಇರ್ತಕ್ಕಂಥದಕ್ಕೆ ನಾವ್ ಇನ್ನ ಸ್ವಲ್ಪ ಗೊತ್ತಿರೋರು ಅದನ್ನ ಸೇರಿಸಿ ಹಾಡಿದ್ರೆ ಬಹಳ ಮೆರುಗು ಕೊಡುತ್ತೆ ನೋಡಿ. ಅದಕ್ಕೆ ನಾನು ಹಾಡು ತೋರಿಸ್ತೀನಿ ನಿಮ್ಗೆ. ವೆರಿ ರೇರ್ ಕಾಂಪೋಸಿಷನ್ ಆಫ್ ಕುವೆಂಪು ಅಂತ ನನಗೆ ನಮ್ಮ ಬ್ರಹ್ಮ ಮೇಡಮ್ ಹೇಳ್ಕೊಟ್ಟಿದ್ರು. ಹಾಗೆ ಕೃಷ್ಣವೇಣಿ ಮೇಡಮ್ ಹೇಳಿದೆ ನೋಡಿ, ನಾನು ಫಸ್ಟ್ ಮೊಟ್ಟ ಮೊದಲು ನೃತ್ಯಕ್ಕೆ ಹಾಡಿದ್ದೆ ಅವರು.